ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮೂಲಂಗಿ ಸೊಪ್ಪಿನಿಂದ ಒಂದು ರುಚಿಯಾದಂತಹ ಪಲ್ಯವನ್ನೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಹೆಲ್ತಿಯಾಗಿರುತ್ತೆ ಇದು, ಹಾಗೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೊಳ್ಬೋದು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಮೂಲಂಗಿಯನ್ನು ತೊಗೊಂಡಿದ್ದೆ. ಅದರಲ್ಲಿ ಫ್ರೆಶ್ ಆಗಿರುವಂತಹ ಸೊಪ್ಪಿರುತ್ತೆ ನೋಡಿ. ಈ ರೀತಿಯಾದಂತಹ ಮೂಲಂಗಿಯಲ್ಲೂ ಬೇರೆ ಪದಾರ್ಥಗಳನ್ನ ಮಾಡ್ಕೊಳ್ಬೋದು. ಈ ರೀತಿ ಸೊಪ್ಪು ಸಿಕ್ಕಿದ್ರೆ ಅದನ್ನು ತೊಗೊಂಡು ಆ ಸೊಪ್ಪಿಂದನೂ ಸಹ ಪಲ್ಯವನ್ನು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಫ್ರೆಶ್ ಆಗಿರಬೇಕು ಸೊಪ್ಪು. ಈ ರೀತಿಯಾದಂತಹ ಸೊಪ್ಪು ಸಿಕ್ಕಿದ್ರೆ ತೊಗೊಂಡು ಈಸಿಯಾಗಿ ಪಲ್ಯವನ್ನು ಮಾಡ್ಕೊಳ್ಬೋದು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಮೂಲಂಗಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಎಣ್ಣೆ, ತೆಂಗಿನ ತುರಿ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸಹ ತೊಗೊಂಡಿದ್ದೀನಿ. ಇದನ್ನು ಮಾಡಲಿಕ್ಕೆ ಫಸ್ಟು ಒಂದು ಬಾಣಲಿಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ 2 ರಿಂದ 3 ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಫ್ರೈ ಆದಮೇಲೆ 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿಯನ್ನು ಹಾಕ್ಕೊಳ್ಬಾರ್ದು, ಅಷ್ಟು ಚೆನ್ನಾಗಾಗಲ್ಲ. ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರುವಂತಹ ಮೂಲಂಗಿ ಎಲೆಯನ್ನು ಸೇರಿಸ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು ಲಿಡ್ನ ಮುಚ್ಚಿಬಿಟ್ಟು ನೀಟಾಗಿ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ, ಏಕೆಂದರೆ ತುಂಬ ಸಾಫ್ಟ್ ಆಗುತ್ತೆ. ನೀರನ್ನು ಸೇರಿಸದೆ ಹಾಗೇನೂ ಫ್ರೈ ಮಾಡ್ಕೊಳ್ಬೋದು. ನೀರನ್ನು ಸೇರಿಸಿದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅದರಿಂದ. ನಂತರ ಇದು ತುಂಬ ಉಪ್ಪು ಹಿಡಿಯೋದಿಲ್ಲ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ನೀರೆಲ್ಲ ಡ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಸಿ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ್ಮೇಲೂ ಅಷ್ಟೇ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ರುಚಿಯಾದಂತಹ ಮೂಲಂಗಿ ಪಲ್ಯ ರೆಡಿಯಾಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೂ ಹೆಲ್ತ್ಗೂ ಸಹ ತುಂಬ ಆರೋಗ್ಯಕರವಾದಂತಹ ಪಲ್ಯ ಆಗಿರೋದ್ರಿಂದ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.